ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸ್ನಾನ ಎಲ್ಲ ಆಯಿತು, ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಆ್ಯಂಡ್ ಮನೇಲಿ ಕೆಲಸಗಳು ನಡೀತಾನೆ ಇದೆ ಕಂಟಿನ್ಯೂಸ್ ಆಗಿ. ಬೆಳಗ್ಗೆ 6:30ಗೆ ನಾನು ಎದ್ದಿದ್ದು, 6:30ಇಂದನೂ ಮಾಡ್ತಾನೇ ಇದ್ದೀವಿ. ಬಿಕಾಸ್ ಮಮ್ಮಿ ಮನೇಲಿ ಇದ್ನಲ್ಲ ಸ್ವಲ್ಪ ದಿವಸ, ಸೊ ಮನೆಯೆಲ್ಲ ಸೆಟ್ ಮಾಡೋಷ್ಟು ಒಂದು ಸ್ವಲ್ಪ ಟೈಮ್ ಆಯಿತು. ಎನಿವೇಸ್ ಎಲ್ಲ ಕೆಲಸ ಆಲ್ಮೋಸ್ಟ್ ಅದ್ರ ಪಾಡಿಗೆ ಅದು ನಡೀತಾ ಇದೆ, ಕರೆಕ್ಟಾಗಿ ನಡೀತಾ ಇದೆ. ಇವಾಗ 3 o'clock ಆಗ್ತಿದೆ. ಹೋಗಿ ದೇವ್ರ ಪಾತ್ರೆ ಎಲ್ಲ ಕೂಡ ನಂದು ಲಚ್ಚು ತೊಳಿತಾ ಇದ್ದಾರೆ. ಸೊ ದೇವ್ರ ಮನೆ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಬೇಕು ಜೋಡಿಸೋದಕ್ಕೆ. ಆ್ಯಂಡ್ ಮೇಘನ ಕೂಡ ಬಂದಿದ್ದಾರೆ. ಸೊ ಬನ್ನಿ ಮೇಘನೂ ಕೂಡ ಮಾತಾಡ್ಸೋಣ. ಅವರು ಪಾಪ ನೆಕ್ಸ್ಟ್ ದೂರದಿಂದ ಬೇಗನೆ ಬಂದಿದ್ದಾರೆ. ನಿಜ ಖುಷಿ ಆಯಿತು ನನಗಂತೂ ಮೇಘನ ಎಷ್ಟು ಬೇಗ ಬಂದಿರೋದು. ಎಲ್ಲಿ ಮೇಘ ಮಾತಾಡಿ ಅವ್ನಿಗೆ ಅರ್ಧ ತೋರಿಸ್ತಾ ಇದ್ದೀನಿ. ಹೆಂಗಿದೆ ನಮ್ಮನೆ ರಸಮನ್ನ? ಹಾಯ್ ಹಾಯ್ ಹಾಯ್. ಓಕೆ ಗಾಯ್ಸ್, ಇವಾಗ ಅಫಿಷಿಯಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಮ್ಮಿ ಕೂಡ ಬಂದರು, ಮೇಘನ ಕೂಡ ಬಂದರು. ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಮೇಘನ ಕೂಡ ಬಂದರು. ಆ್ಯಂಡ್ ಹಾಗೆಯೇ ಇವಾಗ ಮಮ್ಮಿ ಕೂಡ ಒಂದು ಕಡೆಯಿಂದ ಒಬ್ಬಟ್ಟಿಗೆ ತಯಾರಿ ಮಾಡ್ಕೋತಾ ಇದ್ರು. ಲಚ್ಚು ದೇವ್ರ ಪಾತ್ರೆಗಳೆಲ್ಲ ತೊಳೆದುಕೊಡ್ತಾ ಇದ್ಲು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೆ. ಏನಪ್ಪ ಅಂದರೆ ಬೆಳಗ್ಗೆಯಿಂದನೂ ಫುಲ್ 6 ಗಂಟೆ 6:30ಗೆ ನಾನು ಎದ್ದಿದ್ದು. ಕಂಟಿನ್ಯೂಸ್ ಆಗಿ ತುಂಬಾ ಕೆಲಸ ಇತ್ತು. ಯಾಕಂದರೆ ನಾನು ಬಂದಿದ್ದೆ ಒಂದಿನ ಮುಂಚೆ ಮಮ್ಮಿ ಮನೆಯಿಂದ. ಯಾಕಂದರೆ ನನಗೂ ತುಂಬ ಹುಷಾರಿಲ್ಲ, ಫುಲ್ ಲೋ BP ಎಲ್ಲ ಆಗಿಬಿಟ್ಟು ತುಂಬ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಒಂದು ದಿವಸ ಮುಂಚೆ ಬಂದಿದ್ದು ನಾನು. ಆ್ಯಂಡ್ ಮನೆಯೂ ಕೂಡ ಏನೂ ಕ್ಲೀನ್ ಮಾಡಿರಲಿಲ್ಲ. ಸೊ ಬೆಳಗ್ಗೆಯಿಂದನೂ ಬರೀ ಕ್ಲೀನಿಂಗ್, ಹೊರಗಡೆ ತೊಳೆಯೋದು, ಒಳಗಡೆ ಎಲ್ಲ ಫುಲ್ ಕ್ಲೀನಿಂಗ್ ಅದೇನೇ ಆಗಿತ್ತು. ಗೈಸ್, ನಮ್ಮ ಅಮ್ಮನ ಮನೆಯಿಂದ ಗ್ರೈಂಡರ್ ಎತ್ಕೊಂಡ್ಬಂದಿದ್ದೀನಿ. ಯಾಕಂದರೆ ಯಾಕೆ ಅಂತ ನಮ್ಮ ಅಮ್ಮನೇ ಹೇಳ್ತಿರ್ತಾಯಿದ್ದೀನಿ. ಯಾಕೆ ನಾನು ಗ್ರೈಂಡರ್ ತಂದಿರೋದು ನಿಮ್ಮ ಮನೆಯಿಂದ? ಒಬ್ಬಟ್ರ ಬಗ್ಗೆ ನಮಗೆ ಮಿಕ್ಸಲ್ಲಿ ಆಗಲ್ಲ. ಒಬ್ಬಟ್ಟು ನಮ್ಮ ಅಮ್ಮಂಗೆ ಒಬ್ಬಟ್ಟನ್ನ ಮಿಕ್ಸರಲ್ಲಿ ರುಬ್ಬಿದ್ರೆ ಇಷ್ಟ ಆಗಲ್ಲ, ಗ್ರೈಂಡರಲ್ಲೇ ರುಬ್ಬೇಕಂತೆ. ಅದಕ್ಕೆ ಗ್ರೈಂಡರ್ನೇ ಎತ್ಕೊಂಡ್ಬಂದ್ಬಿಟ್ಟೆ. ಹೆಂಗೆ ನಾವು ಆ್ಯಂಡ್ ಲಚ್ಚು ಅವ್ರು ನೋಡ್ಬೋದು, ಡ್ರೆಸ್ ಮೇಲೆ T-ಶರ್ಟ್ ಹಾಕ್ಕೊಂಡು ದೇವ್ರ ಪಾತ್ರೆನ ಬೆಳಗ್ತಾ ಇದ್ದಾರೆ. ನಾನು ಹೊಸ ಡ್ರೆಸ್ ಆಕ್ಚುಲಿ ಗೊತ್ತಾ, ನಾನು ಸ್ನಾನ ಮಾಡಕ್ ಹೋಗಿದ್ನ. ಅದಕ್ಕಿಂತ ಮುಂಚೆ ಅಕ್ಕದು ಡ್ರೆಸ್ ಹಾಕೊಳ್ಳೋಂತ ಹೋದೆ. ಅಕ್ಕದ ಅಷ್ಟೊಂದು ಡ್ರೆಸ್ ಇದೆ, ಬಟ್ ಅದು ಯಾವುದು ನನಗೆ ಹಾಕೋಬೇಕು ಅಂತ ಅನ್ಸಿಲ್ಲ. ಸರಿ ಆಯ್ತು, ನಂಗೆ ಹೊಸ ಡ್ರೆಸ್ ಇದೆಯಲ್ಲ ಅದೇ ಹಾಕೊಂಡೆ. ಬಟ್ ಅದ್ರ ಮೇಲೆ T-ಶರ್ಟ್ ಹಾಕೊಂಡಿದ್ದೀನಿ, ಗಲೀಜಾಗುತ್ತಲ್ಲ ದೇವ್ರ ಪಾತ್ರೆ. ಯಾಕಂದ್ರೆ ಇಲ್ಲಾಂದ್ರೆ ಈ ಸ್ಥಿತಿ ಮಾಡ್ಕೊಂಡ್ಬಿಡ್ತಿದ್ಲು. ಸರಿ, ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡಾಗಿದೆ ಮಮ್ಮಿ. ಇವ್ಳು ಪಾತ್ರೆ ಕೊಟ್ಟು ಜೋಡ್ಸೋದು ಅಷ್ಟೇ. ನಾನು ಅಲ್ಲಿವರೆಗೂ ಬೇರೆದೆಲ್ಲ ಮಾಡ್ಕೋ ಹೋಗು. ಆಯ್ತು ಆಯ್ತು. ಅವ್ರು ಅದಕ್ಕೆ ಮತ್ತೆ ತೊಳಿಬೇಕಂತ ಇದ್ದಿಲ್ಲ. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಕೆಯಾಟಿಕ್ ವ್ಲಾಗ್ ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೂಟ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೇಘನ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡೋಕ್ಕೂ ಕೂಡ ಆಗಲಿಲ್ಲ. ಏನು ಗೊತ್ತಾ, ಏನಾದರೂ ಫಂಕ್ಷನ್ ಅಥವಾ ಏನಾದರೂ ಪೂಜೆ ಇದಕ್ಕೆಲ್ಲ ಕರೆದಾಗ, ಫ್ರೆಂಡ್ಸ್ನ ಆಗಲಿ ಅಥವಾ ಫ್ಯಾಮ್ಲಿ ಯಾರನ್ನೇ ಆಗಲಿ ಕರೆದಾಗ ಕೂತ್ಕೊಂಡು ಆರಾಮಾಗಿ ಮಾತಾಡೋಕ್ಕೂ ಕೂಡ ಟೈಮ್ ಸಿಗೋದಿಲ್ಲ. ಅವರು ಸುಮ್ಮನೆ ಬರ್ತಾರೆ ಪಾಪ, ಅವರು ಪೂಜೆ ಗೀಜೆ ಏನಿರುತ್ತೋ ಅದನ್ನ ಮುಗಿಸ್ಕೊಂಡು ಅವರು ಕೂಡ ಹೊರಟೋಗ್ತಾರೆ. ನಾವು ಕೂಡ ಅವ್ರನ್ನ ಒಂದು ಗೆಸ್ಟ್ ಮನೆಗೆ ಬಂದಿದ್ದಾರೆ ಅಂದರೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಕೊಡಬೇಕಲ್ಲ, ಅದನ್ನು ಕೊಡೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಸೊ ನನಗೂ ಬೇಜಾರಾಯಿತು, ಮೇಘನ ಅಷ್ಟು ದೂರದಿಂದ ಬಂದು ಪಾಪ ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಬಂದಿದ್ರು ಅಂತ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮೇಘನ ಕೂಡ ಹೆಲ್ಪ್ ಮಾಡಿಕೊಟ್ರು ಗೈಸ್ ನನಗೆ. ನೋಡಿ, ರಂಗೋಲಿ ಎಲ್ಲ ಹಾಕ್ಕೊಟ್ರು, ಒಬ್ಬಟ್ಟು ಬೇಯಿಸಿದ್ರು, ಪಾಪ ಎಷ್ಟೊಂದು ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇವಾಗ ಹೊರಗಡೆ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ಸೊ ಮೇಘನ ನನಗೆ ಯೂಟ್ಯೂಬಲ್ಲಿ ಪರಿಚಯ ಆಗಿರೋಂಥ ನನ್ನ ಫಸ್ಟ್ ಫ್ರೆಂಡ್ ಅಂದರೆ ಮೇಘನಾನೇ. ಆ್ಯಂಡ್ ಬೆಸ್ಟ್ ಫ್ರೆಂಡ್ ಅಂತಲೂ ಹೇಳ್ಬೋದು ಅವ್ರನ್ನ. ಒಂಥರ ತುಂಬಾ ಕ್ಲೋಸ್. ಪ್ರತಿಯೊಂದು ನನ್ನ ಸುಖ ದುಃಖ ಏನೇ ಇದ್ರೂ ನಾನು ಅವ್ರ ಹತ್ರ ಶೇರ್ ಮಾಡ್ಕೋತೀನಿ, ಅವರು ಕೂಡ ನನ್ನ ಹತ್ರ ಶೇರ್ ಮಾಡ್ಕೋತಾರೆ. ಒಂಥರ ನನ್ನ ತಂಗಿರ ಥರನೇ ಅನಿಸುತ್ತೆ ನನಗೆ ಮೇಘನ. ಸೊ ಆ ಥರ ಒಂದು ಬಾಂಡಿಂಗ್ ಇದ್ದಾಗ ತುಂಬಾ ಜಾಸ್ತಿ ಖುಷಿ ಆಗುತ್ತೆ. ಅಕ್ಕ ಏನು ಮಾಡ್ತಿದ್ದೀಯ? ಆಯ್ತಾ? ಎಷ್ಟವ್ವ ನಿಂದು? ಏನೇನು ಆಗಿದೆ ಸ್ವಲ್ಪ ಅಪ್ಡೇಟ್ ಕೊಡಿ, ನೋಡ್ಬಿಟ್ಟು ಬೇಗ. ಏನಿಲ್ಲ, ದೇವ್ರ ಪಾತ್ರೆ ಎಲ್ಲ ಇವಾಗ ತೊಳೆದಾಗಿದೆ, ಜೋಡಿಸ್ತಾ ಇದ್ದೀನಿ. ದೇವ್ರ ಮನೆ ಫಸ್ಟ್ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟು ಅದಾದ್ಮೇಲೆ ಸೀರೆ ಉಟ್ಕೊಬಂದು ಪೂಜೆ ಸ್ಟಾರ್ಟ್. ನಿನ್ಗೆ ದೇವ್ರಿಗೆ ರೆಡಿ ಮಾಡಿದೆ, ನಿನ್ಗೆ ಎಷ್ಟೊತ್ತು ರೆಡಿ ಆಗಕ್ಕೆ? ನಾನು 5 ನಿಮಿಷ. ಸರಿ ಆಯ್ತು. ಓಕೆ ಮಮ್ಮಿ, ಕಲಶ ಕೂರಿಸ್ತಾ ಇದ್ದೀನಿ. ಕಲಶ ಕೂರಿಸ್ತಾ ಓಕೆ
ಅವಿಸ್ತ ಜೋಶ್. ಚೆನ್ನಾಗಿದೆ. ಬೇಗ ಬೇಗ ಕೈ ಆಡಿಸು ಅಷ್ಟೇ. ಅಂದರೆ ಇವತ್ತು ಬೇಗನೆ ಆಗ್ತೈತೆ, ಏನು ಅಷ್ಟೊಂದು ಲೇಟ್ ಏನು ಆಗ್ತಾ ಇಲ್ಲ. ಎಲ್ಲೂ ನೆಂಟೆಲ್ಲ ಬರೋಷ್ಟು ಕರೆಕ್ಟ್ ಆಗುತ್ತೆ ಬಿಡು ಅಲ್ವಾ. ಪೂಜೆ ಸ್ಟಾರ್ಟ್ ಆಗೋಷ್ಟು ಕರೆಕ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಬನ್ನಿ ಇವಾಗ ಇಲ್ಲಿ ಕೇಳೋಣ. ಮೇಘ್ನವರೇ ಬೇಜಾರು ಮಾಡ್ಕೊಬೇಡಿ, ಕೆಲಸ ಕೊಡ್ತಾ ಇದ್ದೀವಿ ಅಂತ. ಈಗ ಅಳು ಬರ್ತಾ ಇದೆ. ಅಳು ಬರ್ತಾಯ್ತಾ? ಪರವಾಗಿಲ್ಲ, ಒಂದು ಸ್ವಲ್ಪ ಅದಾದ್ಮೇಲೆ ಈರುಳ್ಳಿ ನಿಮಗೂ ಆಗಲ್ವಾ ಈರುಳ್ಳಿ ಕಟ್ ಮಾಡೋದು ಇದು ಮಾಡ್ಬೇಕಾ? ಬಿಡಿ ಆಂಟಿ ಅದೇನಾದ್ರು ಮಮ್ಮಿ ಅದು ಹೇಳ್ತಾರಲ್ಲ ಮಮ್ಮಿ, ಒಬ್ಬಟ್ಟು ಮತ್ತೆ ಈರುಳ್ಳಿ ಒಟ್ಟಿಗೆ ಕಟ್ ಮಾಡಂಗಿಲ್ಲ, ಅದು ಸ್ಮೆಲ್ಲಿಗೆ ಇದಾಗುತ್ತೆ ಅಂತ. ಅದ ಈಗಲ್ಲ ಎಲ್ಲ ಮಾಡಾದ್ಮೇಲೆ ಕಟ್ಕ ಕಳ್ಸಕ್ಕೂ ಮುಂಚೆ ಅವಾಗ್ಲಾ? ವೈಟ್ ಮಾಡಿ ಸಪ್ರೇಟ್ ಇಟ್ಬಿಟ್ಟಿದ್ವಲ್ಲ, ಅದೇನು ತೊಂದರೆ ಇಲ್ಲ. ಓಕೆ ಮಮ್ಮಿ, ಅಪ್ಡೇಟ್ ಏನು ಇವಾಗ? ಅಪ್ಡೇಟು ಎಲ್ಲ ರೆಡಿ ಆಗಿದೆ. ಹಾ. ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೋದು, ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಬೇಗ ಹಾಕಿದೆ. ಈಗ ಟೊಮೆಟೊ ತಗೊಂಡು ರುಬ್ಕೊಂಡು ಒಗ್ಗರಣೆಗೆ ಹಾಕೋದು ಅಷ್ಟೇ. ಸಾಂಬಾರ್ ಬಾಕಿ, ಓಕೆ. ಕೋಸಂಬರಿ ಒಂದು ಬಾಕಿದ್ರೆ ಒಬ್ಬಟ್ಟು ಒಂದು ತೊಟ್ಟಬೇಕು. ಗೊತ್ತಿಲ್ಲ ಯಾರು ಕೊಡ್ತಾರೆ. ನಾನು ತೊಡ್ತೀನಿ ಬಿಡು. ಫ್ರೆಂಡ್ಸ್, ನೀವು ನನ್ನ ಕೇಳ್ತೀರಾ ನಾನು ಏನು ಮಾಡಿದೆ ಅಂತ. ನಾನು ದೇವ್ರ ಪಾತ್ರೆ ಬೆಳಗ್ದೆ, ಇವಾಗ ಮಾಮೂಲಿ ಪಾತ್ರೆ ಬೆಳಗ್ತಾ ಇದ್ದೀವಿ. ಕೆಲಸ ಎಲ್ಲ ನಿಜ ಹೇಳ್ಬೇಕು ಅಂದ್ರೆ ಆ ಥರ ಏನಿಲ್ಲ, ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ಅಷ್ಟೇ. ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನೀವು ಒಂದು ಹೈ ಹೇಳಿಬಿಡಿ. ನಿಮ್ಮ ಮನೇಲಿ ಕೂಡ ಹೀಗೆ ಇರುತ್ತೆ ವಾತಾವರಣ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತು. ಸೊ ನಮ್ಮ ಮನೇಲಂತೂ ನೋಡ್ಬೋದು ಫುಲ್ ಏನೋ ದೊಡ್ಡ ಫಂಕ್ಷನ್ ವಾತಾವರಣನೇ ನಡೀತಾ ಇತ್ತು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ನಮ್ಮಮ್ಮ ಮತ್ತು ನನ್ನ ತಂಗಿ, ಲೈಕ್ ನನ್ನ ತಂಗಿರಿಬ್ಬರೂ ಅಷ್ಟೇ. ಇಲ್ಲ ಅಂದರೆ ನನಗೆ ಕೈ ಕಾಲೇ ಓಡೋದಿಲ್ಲ. ಏನೇ ಒಂದು ಹಬ್ಬ ಮಾಡಬೇಕಾಗಲಿ ಅಥವಾ ಏನೊಂದು ಫಂಕ್ಷನ್ ಮಾಡಬೇಕಾಗ್ಲಿಲ್ಲ, ಅವರಂತೂ ಇರಲೇಬೇಕು. ಆ್ಯಂಡ್ ಅವ್ರಿಗೂ ಕೂಡ ಅಷ್ಟೇ, ಇವಾಗ ನಾವು ಇರಲೇಬೇಕು. ಇಲ್ಲಾಂದರೆ ನಮಗೆ ಒಂಥರ ಕೈ ಕಾಲೇ ಓಡೋದಿಲ್ಲ. ಒಬ್ಬರಿಲ್ಲ ಅಂದ್ರೂ ಏನೋ ಒಂದು ಮಿಸ್ಸಿಂಗ್ ಅಥವಾ ಏನೋ ಒಂಥರ ಅದು ಆ ಫೀಲಿಂಗೇ ಒಂಥರ ಬೇರೆ. ಆ್ಯಂಡ್ ಅಷ್ಟರಲ್ಲೇ ನಂದು ಕೂಡ ಬಂದು, ಸೊ ನಂದು ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ಲು. ಬಟ್ ಇಲ್ಲಿಗೆ ಬಂದರೆ ಕೆಲಸ ಮಾಡೋಕ್ಕಾಗಲ್ಲ, ನಾನು ಆಮೇಲೆ ಅರುಣ್ ಅವ್ರ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಲೇಟಾಗಿ ಬಂದರು. ಆ್ಯಂಡ್ ಗೈಸ್ ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಲಾಸ್ಟಲ್ಲಿ ಒಬ್ಬಟ್ಟು ತೊಡ್ತಾಯಿದ್ರು. ಸೊ ಮೇಘನ ಬೇಯಿಸ್ತಾಯಿದ್ರು, ಮಮ್ಮಿ ಒಬ್ಬಟ್ಟು ತೊಟ್ಕೊಡ್ತಾಯಿತ್ತು. ಲಚ್ಚು ಏನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ಕೂಡ ಬೆಳಗ್ಗೆ ನೀಟಾಗಿ ಕಿಚನ್ನ ಕೂಡ ಕ್ಲೀನ್ ಮಾಡಿ ಇಟ್ಬಿಟ್ಲು. ಆ್ಯಂಡ್ ಅಷ್ಟರಲ್ಲಿ ನಂದು ಕೂಡ ಫ್ರೀ ಆದಳು. ಸೊ ಅವಳು ಕೂಡ ಮಕ್ಕಳನ್ನ ರೆಡಿ ಮಾಡೋದು ಮತ್ತು ಅದು ಚಿಕ್ಕ ಪುಟ್ಟ ಕೆಲಸಗಳು ನನಗೆ ಹೆಲ್ಪ್ ಮಾಡೋದು ಅಲ್ಲಿ ದೇವ್ರ ಮನೆ ಹತ್ರ ಅದನ್ನೆಲ್ಲ ಮಾಡ್ತಾಯಿದ್ಲು. ಸೊ ನಂಗೆ ಬರೀ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡೋದಷ್ಟೇ ಅಲ್ಲ, ದೇವ್ರನ್ನ ಕೂರಿಸ್ಬೇಕಿತ್ತು. ಅಂದರೆ ವೈಭವ ಲಕ್ಷ್ಮಿನ ಕೂರಿಸ್ಬೇಕಿತ್ತು. ಅದಾದಮೇಲೆ ಪ್ರತಿಯೊಂದೂ ಜೋಡಿಸಿಡಬೇಕಿತ್ತು. 8 ಜನ ಮುತ್ತೈದೆಯರಿಗೆ ಏನು ಕೊಡ್ತೀವೋ ಅದನ್ನು. ಬಟ್ ಈ ಸತಿ ಏನು ಗೊತ್ತಾ, ನಾನು ಮಿಸ್ ಮಾಡಿಬಿಟ್ಟೆ. ಏನಪ್ಪ ಅಂದರೆ ನನಗೊಂದು ಆಸೆ ಇತ್ತು ಬ್ಲೌಸ್ ಪೀಸ್ ಇಟ್ಟು ದುಡ್ಡು ಇಟ್ಬಿಟ್ಟು ಕೊಡಬೇಕು ಅಂತ. ಬಟ್ ಗೊತ್ತಿಲ್ಲ, ಆ ಗಡಿ ಬಿಡಿನಲ್ಲಿ ಅದನ್ನ ಮಿಸ್ಸೇ ಮಾಡ್ಕೊಬಿಟ್ಟೆ. ನಾನು ಬ್ಲೌಸ್ ಪೀಸ್ ತರೋದೇ ಮರ್ತೋಯ್ತು. ಅದೊಂದು ನಾನು ಬೇಜಾರಾಗ್ತಿದೆ, ನನಗೆ ಇವಾಗ ನೆನಪಿಸ್ಕೊಂಡ್ರು ಬೇಜಾರಾಗ್ತಿದೆ. ಅಯ್ಯೋ ಬ್ಲೌಸ್ ಪೀಸ್ ಇಟ್ಕೊಡೋಣ ಅಂತ ಅಂದ್ಕೊಂಡಿದ್ನಲ್ಲ ತಾಂಬೂಲಕ್ಕೆ, ಮರ್ತೇ ಹೋದ್ನಲ್ಲ ಅಂತ ಅನ್ನಿಸ್ತಿದೆ. ಬಟ್ ಲಾಸ್ಟ್ ಮೂಮೆಂಟ್ ನಾವೇನಾದರೂ ಪ್ರಿಪರೇಷನ್ ಅಥವಾ ತಯಾರಿ ಏನೇ ಮಾಡ್ತೀವಿ ಅಂದರೂ ಅದು ಹಾಗೇ ಆಗೋದು. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ಮಾಡಿದಾಗ ವೈಭವಲಕ್ಷ್ಮಿ ಪೂಜೆನ ಪ್ರತಿಯೊಂದೂ ನೆನಪಿಟ್ಕೊಂಡು ಪ್ರತಿಯೊಂದೂ ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇಯರ್ ಅಲ್ವಾ, ನನ್ನಿಂದನೂ ಕೆಲವೊಂದು ಮಿಸ್ ಆಯಿತು. ಆ್ಯಂಡ್ ನಾನು ಅದೇ ಹೇಳಿದ್ನಲ್ಲ, ಲೈಕ್ ಒಂದು ದಿವಸ ಮುಂಚೆ ಬಂದಿದ್ದರಿಂದ ನಾನು ಏನೂ ಪ್ರಿಪರೇಷನ್ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಪ್ರತಿಯೊಂದು ನೈಟು ಮತ್ತು ಬೆಳಗ್ಗೆಯಿಂದನೇ ನಾನು ಮಾಡ್ಕೊಂಡಿದ್ದು. ಸೊ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿರೋದೇ ಹೆಚ್ಚು. ಸೊ ಲಚ್ಚು ನೋಡ್ಬೋದು ಎಷ್ಟು ನೀಟಾಗಿ ಕಿಚನ್ನ ಕ್ಲೀನ್ ಮಾಡಿಬಿಟ್ಲು. ಆ್ಯಂಡ್ ನಂದು ಕೂಡ ಇಲ್ಲಿ ದೇವ್ರ ಮನೆ ಹತ್ರ ಎಲ್ಲನೂ ಜೋಡಿಸಿದಾಗಿತ್ತು. ದೇವರು ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಹೇಗೆ ಜೋಡಿಸಿದ್ದೀನಿ ಏನು ಅಂತ ತುಂಬ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ಹಾಗೆ ಮಮ್ಮಿ ಮತ್ತು ಮೇಘನ ಅಲ್ಲಿ ಏನೆಲ್ಲ ಉಳಿದಿತ್ತಲ್ಲ, ಲೈಕ್ ಎತ್ತಿಡೋ ಅಂಥ ಸಾಮಾನುಗಳೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಅಲ್ಲಿ ಕ್ಲೀನ್ ಮಾಡ್ಕೊತಾಯಿದ್ರು. ಬಿಕಾಸ್ ಎಲ್ಲರೂ ಪೂಜೆಗೆ ಅಲ್ಲೇ ಅಲ್ವಾ ಕೂತ್ಕೋಬೇಕಾಗಿದ್ದು. ಸೊ ಅಲ್ಲೆಲ್ಲ ನೀಟಾಗಿ ಎತ್ತಿಡ್ತಾಯಿದ್ರು. ಆ್ಯಂಡ್ ನಾನು ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆಯಾ, ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನ, ಪ್ರತಿಯೊಂದು ನೋಡ್ಕೊತಾ ಇದ್ದೀನಿ. ಆವಾಗಲೂ ಕೂಡ ನಂಗೆ ನೆನಪಾಗಿಲ್ಲ, ನಾನು ಬ್ಲೌಸ್ ಪೀಸೇ ಇಟ್ಟಿಲ್ವಲ್ಲ ಅಂತ ಆವಾಗಲೂ ಕೂಡ ನೆನಪಾಗಿಲ್ಲ ನೋಡಿ ನನಗೆ.
ಆ್ಯಂಡ್ ಗೈಸ್ ಇಲ್ಲಿ ನೋಡ್ಬೋದು. ಸೊ ಫೈನಲಿ ನಮ್ಮ ವೈಭವ ಲಕ್ಷ್ಮಿ ಕೂತಿದ್ದಾಯಿತು. ಸೊ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ಬ್ಲಾಗಲ್ಲಿ ನಾನು ವೈಭವ ಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅನ್ನೋ ವೀಡಿಯೋನಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಏನೆಲ್ಲ ಇಡಬೇಕು ಮತ್ತು ಕಳಶ ಹೇಗೆ ಸ್ಥಾಪನೆ ಮಾಡೋದು ಪ್ರತಿಯೊಂದು ಆ ಬ್ಲಾಗಲ್ಲಿ ನೋಡ್ಬೋದು. ಇದರಲ್ಲಿ ಅಷ್ಟು ಡೀಟೇಲಾಗಿ ನಾನೇನು ಮಾಡಿಲ್ಲ. ಬಟ್ ಇಲ್ಲಿ ಲಕ್ಷ್ಮಿ ಕೂರಿಸಿರೋದಂತೂ ನಿಜವಾಗ್ಲೂ ವರಮಹಾಲಕ್ಷ್ಮಿ ಕೂತಾಗ ಎಷ್ಟು ಖುಷಿ ಆಗ್ತಿತ್ತು ಅದೇ ರೀತಿಯಾದಂಥ ಖುಷಿ ಆಗ್ತಿತ್ತು. ಲಾಸ್ಟ್ ಮೂಮೆಂಟಲ್ಲಿ ದೇವರಿಗೆ ಒಡವೆ ಎಲ್ಲ ತರಿಸಿ ಹಾಕ್ಸಿದ್ದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ನೋಡಿ. ಆ್ಯಂಡ್ ಫೈನಲಿ ದೇವ್ರನ್ನ ರೆಡಿ ಮಾಡಿ ಅದಾದಮೇಲೆ ನಾನು ಕೂಡ ಹೋಗಿ ರೆಡಿ ಆಗಿದ್ದೀನಿ. ಸೊ ಈ ರೀತಿಯಾಗಿ ರೆಡಿ ಆಗಿದ್ದೀನಿ ನೋಡಿ. ಗೈಸ್ ರೆಡಿ ಆಗಿದ್ದೀನಿ. ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಕರೆಕ್ಟಾಗಿ ಗೌದೋಡಿ ಸಮಯದಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ಸೊ ಒಂದ್ಸತಿ ಗೂದೋಡಿ ಅಂತೆ ಗೌದೋಡಿ ಸಮಯದಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಬನ್ನಿ ಹೋಗಿ ಪೂಜೆ ಮಾಡೋಣ. ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ ನಾನು ನನ್ನ ಲಕ್ಷ್ಮಿ ಇಬ್ಬರು ಒಂದೇ. ಸೀರೆ ಯಾರ್ದು ಅಂತ ಹೇಳು. ಸೀರೆ ಇದು ನಮ್ಮಮ್ಮನ ಸೀರೆ. ನಮ್ಮಮ್ಮಂದು emotion. ಸೀರೆ ಇದು ಗೈಸ್. ಎಲ್ಲ ತಮಿಳ್ನಾಡಿಂದ ತರಿಸಿದ ಸೀರೆ ಇದು. ತುಂಬ ವರ್ಷ ಹಳೆಯ ಸೀರೆ. ಆ್ಯಂಡ್ ಒಂಥರ ನನಗೂ ಒಂಥರ ಇಮೋಷನ್ ಇತ್ತು ನಮ್ಮಮ್ಮಂದು. ನಂಗೆ ತುಂಬ ಉಟ್ಕೋಬೇಕು ಅಂತ ಆಸೆ ಇತ್ತು. ಅದು ನಾನು ನಮ್ಮ ಮನೆಯಲ್ಲಿ ಈ ಥರ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಬೇಕಾದ್ರೆ ಉಟ್ಕೋತೀನಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಒಂಥರ ಖುಷಿ ಆಗ್ತದೆ. ಬನ್ನಿ ಹೋಗಿ ಪೂಜೆ ಮಾಡೋಣ. ಬನ್ನಿ ಯಾರು ಬರ್ತೀರಾ ರೆಕಾರ್ಡ್ ಮಾಡೋಕ್ಕೆ? ನಡೀರಿ. ಆ್ಯಂಡ್ ಎಲ್ಲ ತಯಾರಿನೂ ಕೂಡ ಆಗಿತ್ತು. ಎಲ್ಲರೂ ಕೂಡ ರೆಡಿ ಕೂಡ ಆಗಿದ್ದರು. ಮತ್ತು ಆಂಟಿ ಕೂಡ ಬಂದಿದ್ದರು. ದೊಮ್ಲೂರು ಆಂಟಿ, ಲಚ್ಚೋರ್ ಅತ್ತೆ ಕೂಡ ಬಂದಿದ್ದರು. ಸೊ ಎಲ್ಲರೂ ಆಲ್ಮೋಸ್ಟ್ ಗೆಸ್ಟ್ಗಳು ಇನ್ನೂ ಬರ್ತಾಯಿದ್ರು. ಮತ್ತು ಸೌಂದರ್ಯ ಕೂಡ ಬಂದಿದ್ದರು ಗೈ. ಸೌಂದರ್ಯನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಆಗಲಿಲ್ಲ. ಸೌಂದರ್ಯ ಬ್ಲಾಗ್ ನೋಡ್ತಾಯಿದ್ರೆ ಐ ಆಮ್ ಸೋ ಸಾರಿ. ಆ ವಿಡಿಯೋನಲ್ಲಿ ಮಾತಾಡ್ಸೋಕ್ಕೂ ಕೂಡ ಆಗಲಿಲ್ಲ. ಬಟ್ ಅಲ್ಲಿ ಪರ್ಸ್ನಲಾಗಿ ಮಾತಾಡಿದ್ವಿ. ಬಟ್ ಅದನ್ನ ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ನಾವು. ಬಟ್ ಸೌಂದರ್ಯ ಕೂಡ ಬಂದಿದ್ದರು. ಇನ್ಫ್ಯಾಕ್ಟ್ ನಾನು ವೈಭವ ಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲೇ ಸೌಂದರ್ಯ ನಂಗೆ ಹೇಳಿದರು, ನಿಂಗೆ ಏನೇ ಮಾಡಿದ್ರು ನನ್ನ ಮಾತ್ರ ಮಿಸ್ ಮಾಡೋವಾಗಿಲ್ಲ, ನನ್ನ ಕರಿಬೇಕು, ನಾನು ಬರಬೇಕು, ನನ್ನ ಬುಕ್ನ ಈಸ್ಕೋಬೇಕು ಅಂತ ಹೇಳಿದ್ರು. ಸೊ ಅವ್ರನ್ನ ಮಿಸ್ ಮಾಡಿದಂತೆ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಕರೆದಿದ್ದೆ. ಆ್ಯಂಡ್ ಅದಾದಮೇಲೆ ಶಾರದಾ ಅಕ್ಕ ಒಬ್ಬರು ಮಿಸ್ ಆದರು. ಸೊ ಅಕ್ಕಂಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರದ್ದೊಂದು ಸ್ವಲ್ಪ ಕೆಲಸ ಬಂತು. ಏನು ಕೆಲಸ ಏನು ಅಂತ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದ ಶಾರದಾಕ ಬರೋಕ್ಕಾಗಲಿಲ್ಲ. ಹಾಗೂ ನಮ್ಮ ಅತ್ತೆ ಕೂಡ ನಮ್ಮ ಮಾವ ಹುಷಾರಿಲ್ವಲ್ಲ, ಸೊ ಅದಕ್ಕೆ ನಮ್ಮ ಮಾವನ್ನ ಬಿಟ್ಟು ಬರೋಕ್ಕಾಗಲ್ಲ ಅಂತ ನಮ್ಮ ಅತ್ತೆ ಕೂಡ ಬರೋಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಮತ್ತು ನಾವೇ ಇನ್ಯಾರ್ಯಾರೆಲ್ಲ ಬಂದಿದ್ರು ಅಂತ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಫೈನಲಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಗೈಸ್. ಸೊ ತುಂಬಾ ಖುಷಿ ಆಗ್ತಿತ್ತು. 8 ವಾರ ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಪ್ರತಿ ವಾರನೂ ತುಂಬ ಇಷ್ಟಪಟ್ಟು ತುಂಬಾ ಖುಷಿಯಿಂದ ಮಾಡಿದ್ದೀನಿ ಆ ದೇವ್ರನ್ನ ಕೂರಿಸಿ. ಸೊ ಇದು ಕೊನೆ ವಾರ. ಒಂಥರ ಬೇಜಾರು, ನೆಕ್ಸ್ಟ್ ವಾರದಿಂದ ದೇವ್ರನ್ನ ಕೂರಿಸಲ್ವಲ್ಲ ನಾನು ಅಂತಲೂ ಕೂಡ ಅನ್ನಿಸ್ತಿತ್ತು. ಬಟ್ ಮುಂದಿನ ವರ್ಷ ಮತ್ತೆ ಇನ್ನೊಂದು ಸತಿ ಮಾಡ್ತೀನಿ. ದೀಪ ಹಚ್ಚಿದ ಮೇಲೆ ಫಸ್ಟು ಗಂಧದ ಕಡ್ಡಿ ಬೆಳಗ್ಗೆ, ಅದಾದಮೇಲೆ ಕರ್ಪೂರ ಬೆಳಗ್ಗೆ, ಅದಾದಮೇಲೆ ಧೂಪ ಬೆಳಗಬೇಕು. ಸೊ ಇದೆಲ್ಲನೂ ಬೆಳಗ್ಗೆ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಗೈಸ್ ಈ ಒಂದು ಸ್ಯಾರಿ ಬಗ್ಗೆ ಹೇಳಬೇಕು ಅಂದರೆ, ಸೊ ಇದು ಬಂದು ನಮ್ಮ ಅಮ್ಮನ ಸೀರೆ. ಫಸ್ಟು ಕೂಡ ಹೇಳಿದೆ. ಸೊ ಇದು ಬಂದು ಆಲ್ಮೋಸ್ಟ್ ಹೇಳಬೇಕು ಅಂದರೆ 26 to 27 ಇಯರ್ಸ್ ಹಳೆ ಸೀರೆ ಇದು. 26ರಿಂದ 27 ವರ್ಷ. ನಂದು ಏನೋ 7 ತಿಂಗಳು ಮಗು ಅಂತೆ. ಆವಾಗ ಈ ಒಂದು ಸೀರೆನ ತೊಗೊಂಡಿದ್ದಂತೆ ನಮ್ಮಮ್ಮ. ಮತ್ತು ಇದು ಬಂದು ತಮಿಳ್ನಾಡಲ್ಲಿ ತೊಗೊಂಡಿರುವಂಥ, ಆವಾಗ ತುಂಬ ಪ್ಯೂರ್ ಕಂಚಿ ಬರ್ತಿತ್ತು ತಮಿಳ್ನಾಡಲ್ಲಿ. ಸೊ ಆ ಥರ ಒಂದು ಪ್ಯೂರ್ ಕಂಚಿ ಸೀರೆ ಇದು. ಸೊ ಸಿಕ್ಕಾಪಟ್ಟೆ ಹಳೆ ಸೀರೆ, ಬಟ್ ಇವಾಗಲೂ ಕೂಡ ಅಷ್ಟೇ ಹೊಸದಾಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಇದ್ರ ಬ್ಲೌಸ್ ಇವಾಗ ಆಗಲ್ಲ. ಸೊ ಅದಕ್ಕೆ ಮ್ಯಾಚಿಂಗಾಗೆ ಒಂದು ಬಟ್ಟೆನ ತೊಗೊಂಡು, ಅಂದರೆ ಆ ಬ್ಲೌಸ್ ಇದೇ ರೀತಿಯಾಗಿದ್ದು ಆ ಒಂದು ಸೀರೆದು ಬ್ಲೌಸ್. ಸೊ ಅದೇ ರೀತಿಯಾಗಿ ಒಂದು ಬ್ಲೌಸ್ನ ಹೊಲಿಸ್ಕೊಂಡಿದ್ದು ಮಮ್ಮಿ. ಆ್ಯಂಡ್ ಮಮ್ಮಿ ಬ್ಲೌಸೇ ನಾನು ಕೂಡ ಹಾಕ್ಕೊಂಡಿರೋದು. ಆ್ಯಂಡ್ ಗೈಸ್ ದೇವ್ರ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಆ ದೇವಿ ನಮ್ಮೆಲ್ರಿಗೂ, ನಮಗೆ ಮಾತ್ರ ಅಲ್ಲ ನಿಮಗೂ ಕೂಡ ಪ್ರತಿಯೊಬ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಆ ದೇವಿ ಹತ್ರ ಕೇಳ್ಕೊತೀನಿ. ಒಟ್ಟಿನಲ್ಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಲೈಕ್ ಒಂಥರ ಮನಸ್ಸು ತೃಪ್ತಿಯಾಗಿ ಪ್ರತಿಯೊಬ್ಬರು, ಇನ್ಫ್ಯಾಕ್ಟ್ ಬಂದಿರೋರು ಪ್ರತಿಯೊಬ್ಬರು ಹೇಳಿದ್ರು ಮನಸ್ಸು ತೃಪ್ತಿಯಾಗಾಯಿತು, ಪೂಜೆ ತುಂಬಾ ಚೆನ್ನಾಗಾಯಿತು ಅಂತ. ಸೊ ಅದೇ ಒಂಥರ ಖುಷಿ. ಕೊನೆ ವಾರದ ಪೂಜೆ ತುಂಬಾ ಚೆನ್ನಾಗಾಯಿತು ದೇವಿಗೆ. ಸೊ ಹೇಗೆಲ್ಲ ಆಯಿತು ಅಂತ ಇನ್ನು ಮುಂದೆ ವಿಡಿಯೋ ಇದೆ, ಕಂಪ್ಲೀಟಾಗಿ ನೋಡಿ.
ನನ್ನ ಪೂಜೆ ಎಲ್ಲ ಮುಗಿದ್ಮೇಲೆ ಪುನೀತ್ ಕೂಡ ಬಂದು ಪೂಜೆ ಮಾಡಿದ್ರು. ಸೊ ಅವ್ರು ಪೂಜೆ ಆದಮೇಲೆ ನಾವು ಬುಕ್ಕನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ಬುಕ್ ಓದಿದ್ದು. ಸೊ ಬುಕ್ ಓದಬೇಕಾದ್ರೆ ಆ ಬುಕ್ ಓದೋದನ್ನು ವೈಭವ ಲಕ್ಷ್ಮಿ ವ್ರತದ ಬುಕ್ ಏನಿದೆಯಲ್ಲ ಆ ಬುಕ್ಕನ್ನ ಓದೋದಾಗಲಿ ಅಥವಾ ಅದನ್ನು ಕೇಳಿಸ್ಕೊಳ್ಳೋದ್ರಲ್ಲೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ, ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ಸತ್ಯನಾರಾಯಣ ಸ್ವಾಮಿದು ಹೆಂಗೆ ನಾವು ಕತೆ ಕೇಳಿದ್ರೆ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ಬುಕ್ಕನ್ನು ಕೂಡ ಅಷ್ಟೇ ಕತೆ ಕೇಳಿದ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಎಲ್ಲರೂ ಕೂತ್ಕೊಂಡು ಈ ಒಂದು ಬುಕ್ಕನ್ನ ಓದಿದ್ವಿ. ಪೂಜೆ ಎಲ್ಲ ಮುಗಿದ ಮೇಲೆ ದೇವಿ ಅಲಂಕಾರ ಹೇಗಿತ್ತು ಅಂತ ನೋಡ್ಬೋದು ನೀವು. ಸೊ ಇದು ಬಂದು ಪ್ರಸನ್ನ ವೈಭವ ಲಕ್ಷ್ಮಿ ಪೂಜಾ ವಿಧಾನದ ಬುಕ್ಕು. ಸೊ ನನಗೆ ಸಿಕ್ಕಿದ್ದು ಇದೇ ರೀತಿಯಾದಂಥ ಒಂದು ಬುಕ್ಕು. ಅದನ್ನು ನಾನು ದೇವಿ ಕಳಶದ ಹಿಂದೆ ಇಟ್ಟಿದ್ದೀನಿ. ಕಳಶದ ಹಿಂದೆ ಒಂದು ಬುಕ್ ಇಡಬೇಕು. ಮತ್ತು ವಿಧಾನ ನಿಮಗೆ ಗೊತ್ತಿಲ್ಲ ಅಂದರೂ ಒಂದು ಬುಕ್ಕಲ್ಲಿ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ನೋಡ್ಕೊಂಡು ಮಾಡ್ಬೋದು. ಅಥವಾ ನಾನು ಲಾಸ್ಟ್ ವೀಕ್ ಕೂಡ ಒಂದು ವಿಡಿಯೋ ಮಾಡಿದೆ, ಅದ್ರ ಪ್ರಕಾರ ನೀವು ನೋಡಿ ಮಾಡ್ಬೋದು. ಆ್ಯಂಡ್ ದೇವಿನ ಕೂರಿಸಿದಾಯಿತು. ಪೂಜೆ ಎಲ್ಲ ಕೂಡ ಆಲ್ಮೋಸ್ಟ್ ಮುಗ್ದಿತ್ತು ನಮ್ಮದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನನಗೆ ಇವಾಗ ನೋಡಿದ್ರೂ ಆ ದೇವ್ರನ್ನ ಒಂಥರ ಆನಂದ ಆಗ್ತಿದೆ ಅಂತಲೇ ಹೇಳ್ಬೋದು ಮನಸ್ಸಿಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೂ ಲಾಸ್ಟ್ ವಾರ ನನಗೆ ನಾನು ಹಾಕಿದಾಗ ಹೇಳಿದ್ರಿ ಲಕ್ಷ್ಮೀ ದೇವಿಗೆ ತುಳಸಿ ಹಾರ ಹಾಕಬಾರ್ದು ಸುಪ್ರಿಯಾ ಅಂತ. ಸೊ ಅದಕ್ಕೆ ತುಳಸಿನ ತೊಗೊಂಬಂದಿದ್ದೆ. ಆದರೆ ಆ ಬುಕ್ಕಲ್ಲೇ ಬರ್ತಿದೆ ಕಳಶದೊಳಗೆ ತುಳಸಿನ ಹಾಕಬೇಕು ಮತ್ತು ತುಳಸಿ ನೀರಿಂದ ಪ್ರೋಕ್ಷಣೆ ಮಾಡಬೇಕು ಅಂತೆಲ್ಲ ಕೂಡ ಹೇಳಿದ್ದಾರೆ. ಸೊ ಅದನ್ನು ಮಾಡಿದ್ದೀನಿ. ಆದರೆ ತುಳಸಿ ಹಾರ ದೇವಿಗೆ ಹಾಕಲಿಲ್ಲ, ತುಳಸಿ ಹಾರನ ಬಾಗಿಲಿಗೆ ಹಾಕಿದೆ. ಆ್ಯಂಡ್ ಈ ರೀತಿಯಾಗಿ ಎಲ್ಲರೂ ಕೂತ್ಕೊಂಡು ಬುಕ್ಕನ್ನ ಓದಿ ಮತ್ತು ಕೆಲವೊಂದು ದೇವ್ರ ಹಾಡುಗಳ್ನ ಕೂಡ ಹಾಡಿದ್ವಿ. ಲಕ್ಷ್ಮೀ ದೇವಿ ಹಾಡುಗಳು ಮತ್ತು ವೆಂಕಟೇಶ್ವರ ಸ್ತೋತ್ರನ ಹೇಳಿದ್ವಿ. ಸೊ ಎಲ್ಲನೂ ಕೂಡ ಏನು ಹೇಳಬೇಕೋ ಪ್ರತಿಯೊಂದನ್ನು ಕೂಡ ಹೇಳಿದ್ವಿ. ಹಾಗೂ ನನಗೆ ಲಾಸ್ಟ್ ವೀಕ್ ನಾನು ಇದ್ದು ಕಂಪ್ಲೀಟ್ ವೀಡಿಯೋ ಹಾಕಿದಾಗ ಏನಕ್ಕೆ ವೈಭವ ಲಕ್ಷ್ಮಿ ವ್ರತ ಮಾಡೋದು ಸುಪ್ರಿಯಾ ಅಂತ ಕೂಡ ಕಾಮೆಂಟ್ ಮಾಡಿದ್ರಿ ಕೆಲವೊಬ್ಬರು. ಸೊ ವೈಭವ ಲಕ್ಷ್ಮಿ ವ್ರತ ಬಂದ್ಬಿಟ್ಟು ಮೇಯ್ನಾಗಿ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಅಥವಾ ಏನಾದರೂ ಒಂದು ಆಗಬೇಕಪ್ಪ ದೇವ್ರೆ ಅಂತ ಬೇಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಅದನ್ನು ಆಗಬೇಕು ಅಂತ ಬೇಡ್ಕೊಂಡು ನಾವು ಯಾವಾಗ ವೈಭವ ಲಕ್ಷ್ಮಿ ವ್ರತನ ಮಾಡ್ತೀವೋ ಅದು ಡೆಫಿನೆಟ್ಲಿ 100% ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದೇ ರೀಸನ್ಗೆ ವೈಭವ ಲಕ್ಷ್ಮಿ ವ್ರತನ ಮಾಡೋದು. ಆ್ಯಂಡ್ ನಾನು ಕೂಡ ಅಷ್ಟೇ ನಮ್ಮ ಮನೇಲಿ ಸುಖ ಶಾಂತಿ ಸಮೃದ್ಧಿ ಇದು ಮೂರೂ ಆಗಬೇಕು ಅಂತ ಹೇಳಿ ದೇವರಿಗೆ ವೈಭವ ಲಕ್ಷ್ಮಿ ವ್ರತನ ಮಾಡಿದ್ದು. ಸೊ ನನಗೆ ಅನ್ಸೋ ಪ್ರಕಾರ ನಾನು ಮಾಡಿದ 8 ವಾರ ನಮ್ಮ ಮನೆ ತುಂಬಾ ಪೀಸ್ಫುಲ್ಲಾಗಿ, ಅಥವಾ ನನಗೂ ಮತ್ತು ಪುನೀತಂಗೂ ಡೆಫಿನೆಟ್ಲಿ ಈ ಥರ ಕಪಲ್ಸ್ ಅಂದರೆ ಸ್ವಲ್ಪ ಜಗಳಗಳು ಅದೆಲ್ಲ ಬರ್ತಿತ್ತಲ್ಲ, ಅವೆಲ್ಲ ಏನೂ ಇಲ್ಲದಂತೆ ತುಂಬಾ ಚೆನ್ನಾಗಿ ಆರಾಮಾಗಿ ಖುಷಿಯಾಗಿದ್ವಿ. ಅಂದರೆ ಮೇನ್ ಏನಪ್ಪ ಅಂದರೆ ಮನೇಲಿ ಆ ಒಂದು ಶಾಂತಿ ಅನ್ನೋದು ತುಂಬ ಚೆನ್ನಾಗಿತ್ತು ಮತ್ತು ತುಂಬಾ ಒಳ್ಳೆಯದಾಯಿತು ನನಗೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಇದು ಬಂದು ವೈಭವ ಲಕ್ಷ್ಮಿ ಆರತಿ ಅಂತ ಬುಕ್ಕಲ್ಲೇ ಆ ಒಂದು ಆರತಿ ಹಾಡನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಡಿ ಅದಾದಮೇಲೆ ಕಂಪ್ಲೀಟಾಗಿ ಬುಕ್ಕೆಲ್ಲ ಫುಲ್ಲು ಓದಿ ಮುಗಿಸಿ ಕಥೆಯೆಲ್ಲ ಹೇಳಿ ಆದಮೇಲೆ ಕೊನೆಗೆ ಒಂದು 5-6 ಹಾಡನ್ನ ಹಾಡಿದ್ವಿ. ಒಂದು ಬಂದು ಶ್ರೀ ವೆಂಕಟೇಶ್ವರ ಸ್ತೋತ್ರನ ಹೇಳಿದ್ವಿ. ಅದಾದಮೇಲೆ ಲಕ್ಷ್ಮೀ ಬಾರಮ್ಮ, ಅದೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆ ಹಾಡನ್ನ ಹಾಡಿದ್ವಿ. ಅದಾದಮೇಲೆ ಕಮಲದ ಮೊಗದೋಳೆ ಹಾಡಿದ್ವಿ. ನಮಸ್ತುತೆ ಮಹಾಮಾಯೆ ಹೇಳಿದ್ವಿ. ಮತ್ತು ಇನ್ನೊಂದು ಲಕ್ಷ್ಮೀ ಸ್ತೋತ್ರನ ಹಾಡಿದ್ವಿ. ಸೊ ಈ ಥರ ಒಂದಷ್ಟು ಲಕ್ಷ್ಮೀ ಹಾಡುಗಳನ್ನ ಹಾಡಿ ನಮ್ಮ ಪೂಜೆನ ಮುಗಿಸಿದ್ದು. ರಂಗನ ಮಡಲಿಗೆ ಸಂಗೀತ ಲೋಲೆಗೆ ಹಿಂಗದ ಐಸಿರಿಯ ತೊಡುವಾಕೆಗೆ ಎರಡು ರೂಪದಿ ಜಗವಾಲಿಗ ಮಾತೆಗೆ ನಂಬಿದ ಭಕ್ತರಿಗೆ ಶ್ರೀಪೀಠೆ ವಾಸೆಗೆ ಶ್ರೀ ಮಹಾಮಾಯೆಗೆ ಶಂಖ ಚಕ್ರ ಧರಿಸಿದ ಲಕುಮಿಗೆ ಕಮಲವಾಸಿನಿಗೆ ಕಮಲ ಕೋಮಲೆಗೆ ಮಂಗಳ ವೈಭವ ಲಕುಮಿಗೆ ಪದ್ಮನಾಭನ ರಮಣಿ ಪದ್ಮಕೋಶದಿ ನೆಲೆಸಿ ಪದ್ಮಪಾಣಿಯಾಗಿ ಪಡಿಸಬೇಕು. ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆಯನ್ನು ಮಾಡಿ. ಬ್ರಾಹ್ಮೀ ಚ ವೈಷ್ಣವಿ ಭದ್ರಂ ಷಡ್ಭುಜಾಂ ಚ ಚತುರ್ಮುಖಂ ತ್ರಿನೇತ್ರಂ ಚ ತ್ರಿಶೂಲಂ ಚ ಪದ್ಮಚಕ್ರ ಗದಾಧಾರಂ ಪ್ರಥಾನೇತ್ರಂ ಬತಾ ಗೌರಿ ದ್ವಿತೀಯೇ ವೈಷ್ಣವಿ ತಥಾ ತೃತೀಯೇ ಕಮಲಾ ಗೋಕ್ಷ ಚತುರ್ಥೇ ಲೋಕಸುಂದರಿ ಪಂಚಮೇ ವಿಷ್ಣು ಪತ್ನಿ ಚ ಷಷ್ಠೇ ಚ ವೈಷ್ಣವಿ. ದಾವಣಗೆರೆಯಿಂದ ಅಹಮದಾಬಾದಿಗೆ ವರ್ಗವಾಯಿತು. ಅವರ ಮೇಲ್ವಿಚಾರಕನಾಗಿ ಮೂರ್ಖ ಅಧಿಕಾರಿಯೊಬ್ಬನಿದ್ದ. ಆತನು ಅವರಿಗೆ ಅನಗತ್ಯವಾಗಿ ಪೀಡನೆ ಕೊಡಲಾರಂಭಿಸಿದನು. ಅವರು ತಮ್ಮ ಪತ್ನಿಯ ಸಲಹೆಯಂತೆ ವೈಭವ ಲಕ್ಷ್ಮಿ ಪೂಜೆಯನ್ನು
ಯಥಾಶಕ್ತಿ ಭಕ್ತಿಯಿಂದ ಆಚರಿಸಿದರು. ಮೇಲಾಧಿಕಾರಿಗಳು ತನಿಖೆ ನಡೆದ ನಂತರ ಆಶ್ಚರ್ಯ ಕಾದಿತ್ತು. ಅವರಿಗೆ ದೂರಿನ ಮೇಲೆ ಶಿಕ್ಷೆ ಬದಲಿಗೆ ಪ್ರಾಮಾಣಿಕ ಸೇವೆಗಾಗಿ ಸಂಬಳದಲ್ಲಿ 100 ರೂಪಾಯಿ ಬಡ್ತಿ ದೊರೆಯಿತು. ಬೆಂಗಳೂರಿನ ಜಯನಗರದ ಪೋಸ್ಟ್ ಮಾಸ್ಟರ್ ಒಬ್ಬರಿಗೆ ತುಂಬಾ ಆರ್ಥಿಕ ಮುಗ್ಗಟ್ಟು ಎದುರಾಗಿತ್ತು. ಅವರು ತಮ್ಮ ಪತ್ನಿಯ ಸಲಹೆಯಂತೆ ವೈಭವಲಕ್ಷ್ಮಿ ಪೂಜೆಯನ್ನು ಯಥಾಶಕ್ತಿಯಿಂದ ಆಚರಿಸಿದರು. ಇದರ ಓಂ ಭಕ್ತಾನುಗ್ರಹಕಾರಿಣೇ ನಮಃ, ಓಂ ಈಶವಾಸಾಯೇ ನಮಃ, ಓಂ ಮಹಾಮಾಯಾಯೇ ನಮಃ, ಓಂ ಮಹಾದೇವೇ ನಮಃ, ಓಂ ಮಹೇಶ್ವರೇ ನಮಃ, ಓಂ ಋಷಿಕಾಯೇ ನಮಃ, ಓಂ ಪರಮಾಯಾಯ ಶಿಕ್ಷೆ ನಮಃ, ಓಂ ಮಾತೃಕಾ ಬೀಜ ಬೀಜರಾಪ್ತಿಯೇ ನಮಃ, ಓಂ ನಿತ್ಯಾನಂದಾಯ ನಮಃ, ಓಂ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಕಮಲನಾಮನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲ ನೀಂಗರಮುಖಿಗೆ ಮಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಎವ್ರಿ ವೀಕ್ ಹಿಂಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ. ಎವ್ರಿ ವೀಕ್ ಹೇಳ್ತೀವಿ. ಎವ್ರಿ ವೀಕ್ ಹೇಳ್ತೀರಾ? ಟೈಮೇ ಇಲ್ಲ. ಪೂಜೆ ಮಾಡಿದಾಗ ಹೇಳೋದು 8 ವಾರದಿಂದ ಸೂಪರ್. ಇದು ಕೊನೆ ವಾರ, 8ನೇ ವಾರ. ಪ್ರತಿ ಸಲ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಗಾರನ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಸ್ತಿತ್ವಗಳದೆ ಭಕ್ತರ ಮನೆಯೊಳಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಹರಗಿರಿ ನಂದನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ಆದಿಲಕ್ಷ್ಮಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸರ್ಕಾಲಯ ಇಂಟ್ರೆಸ್ಟ್ ಐತೆ. ದೇವರು ಅಂದ್ರೆ ತುಂಬಾ ಭಕ್ತಿ ಜಾಸ್ತಿ ನಮ್ಮಮ್ಮ. महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोस्तुते सिद्धि बुद्धि प्रदे देवी भक्ति मुक्ति प्रदायिनी मंत्रमूर्ते सदा देवी महालक्ष्मी नमोस्तुते आद्यंतरहिते देवी आदिशक्ति महेश्वरी योगाग्ने योग संभूते महालक्ष्मी नमोस्तुते स्थूल सूक्ष्म महारौद्रे महाशक्ति महोदरे महापापहरे देवी महालक्ष्मी नमोस्तुते पद्मासनस्थिते देवी परब्रह्म स्वरूपिणी परमेशी जगन्माता
ತುಂಬಾ ಚೆನ್ನಾಗಿತ್ತು. ಲಡ್ಡು ಲಡ್ಡು ಅಲ್ಲಿ ನೋಡು, ಅಂದು ನೋಡು, ಇಲ್ಲಿ ನೋಡಿ, ಇಲ್ಲಿ ಸ್ವಾಮಿ ಮಾಡು, ಸ್ವಾಮಿ ಸ್ವಾಮಿ ಮಾಡು. ಸ್ವಾಮಿ ಮಾಡು. ಮಂತ್ರ ಹೇಳಮ್ಮ. ನೀನ್ ನಿಂತ್ಕೊಳ್ಮ ಶಿಂಬು. ಸಿಂಬ ತಗೋಬಾ. ಬೇಡ, ಶುದ್ಧ ಸುಮ್ಮನೆ ಇದು ಬೇಡ, ಆಮೇಲೆ ಸುಮಂತು, ಪುನೀತು, ಅರುಣ್ ಎಲ್ಲರೂ ಬನ್ನಿ. ಜಿಂಕ ಸುಮ್ಮನಿರೋ, ನೀರು ಅಲ್ಲಚ್ಚು ಅಕ್ಷತೆ ಕಲ್ಲ. ಬಾಯ್ ಸಿಂಬಿ ಬಾಯ್ ಕಡೆ. ಸಿಂಬನ್ ನಾನು ಕರ್ಕೊಂಡು ಹೊಟ್ಟೋಗ್ತೀನಿ ನಮ್ಮ ಮನೆಗೆ, ಹಿಂಗೆ ತೀಟ ಮಾಡ್ತಾ ಇದ್ದೆ. ಚೆನ್ನಾಗಿದ್ದೀರಾ ಸುಮಂತು? ಚೆನ್ನಾಗಿದ್ದೀರಾ? ನಮ್ಮಮ್ಮ ಫ್ರೆಂಡ್ಸ್ ನೋಡಿ ಆರ್ತಿ ತಗೊಂಡು ಹೋಗ್ತಾವ್ರೆ. ಮೊಮ್ಮಗನ್ ಕರ್ಕೊಂಡು ಹೋಗ್ತಾ ಇಲ್ಲ, ಆರ್ತಿನೇ ತಗೊಂಡು ಹೋಗ್ತಾವ್ರೆ. ಎಂತ ಅಮ್ಮಮ್ಮ ಇದು, ಅಯ್ಯಪ್ಪ. ಬಾಳೆಹಣ್ಣು ಇಲ್ಲ, ಅದ್ರ ಹಣ್ಣಿ ಕೊಡೆಯಲ್ಲಿ ಸೌಂದರ್ಯಕ್ಕಾಗೆ ಒಂದ್ 2-3 ಹಚ್ಚಿ ಹಾಕ ಹಂಗೇನೆ. ಹಾ मेरे को निकाल मेरा साड़ी है ही नहीं, पूछो बेटी इसने तेरा ठीक है. ಸಿಂಬ ಸಿಂಬನ ಕರ್ಕೊಳ್ಳ ಅಕ್ಕ, ಸಿಂಬ ಬರ್ತಾನೆ ಕರ್ಕೋಬೇಕಂತ. ಮಾಡಬೇಕಿ ಮಾಡೋಣ ಅಂತ. ನಂದು ಏನೇ ಮಾಡ್ತೀವಿ ಹಂಗೆ. ಸಿಮ್ಮು ನೀನು ಹೋಗಿ ಪಕ್ಕದಲ್ಲಿ ನಿಂತ್ಕೊ. ಪೂಜೆ ಎಲ್ಲ ಮುಗಿಯೋ ಟೈಮ್ಗೆ ಕರೆಕ್ಟಾಗಿ ಸುಮಂತ್ ಹಾಗೂ ಕೃತಿಕಾ ಕೂಡ ಬಂದರು. ಅವರಿಬ್ಬರು ಆಫೀಸ್ಗೆ ಹೋಗಿದ್ರು. ಸೊ ಆಫೀಸಿಂದ ಮುಗಿಸ್ಕೊಂಡು ಪಾಪ ಅಷ್ಟು ಬೇಗನೆ ಬಂದಿದ್ದಾರೆ. ಸೊ ಅದಾದಮೇಲೆ ನಮ್ಮ ಆಂಟಿ, ಅಂಕಲ್ ಮತ್ತು ನಮ್ಮ ಅಕ್ಕ ಹಾಗೂ ನಮ್ಮ ಮಾಮ ಮತ್ತು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸೊ ಎಲ್ಲರೂ ಬಂದರು ಕರೆಕ್ಟಾಗಿ. ಪೂಜೆ ಎಲ್ಲ ಮತ್ತು ಅಕ್ಷತೆ ಎಲ್ಲ ಹಾಕಿ ನಮಸ್ಕಾರ ಮಾಡಿ ಅದಾದಮೇಲೆ 8 ಜನ ಮುತ್ತೈದೆಯರು ಒಟ್ಟಿಗೆ ಕೂತು ಊಟ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಅಕ್ಕಪಕ್ಕದ ಮನೆಯಿಂದ ಒಂದಿಬ್ಬರನ್ನ ಕರೆದಿದ್ದೆ. ಬಿಕಾಸ್ 8 ಜನ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಕರೆದಿದ್ದೆ. ಇಬ್ಬರು ಬರೀ ಒಬ್ಬಟ್ಟು ಮಾತ್ರ ತಿನ್ಕೊಂಡು ಹೋದರು. ಸೊ ಒಬ್ಬಟ್ಟು ಊಟ ಕೊಟ್ಬಿಟ್ಟು ಅದಾದಮೇಲೆ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಬುಕ್ ಕೊಟ್ಟು ಮತ್ತು ಎಲೆ ಹಣ್ಣು ಕೊಟ್ಟು ಕಳಿಸ್ದೆ. ಅದಾದಮೇಲೆ ಮತ್ತೆ ಇವಾಗ 8 ಜನ ಮುತ್ತೈದೆಯರು ಇದ್ದರು ಮನೇಲಿ. ಸೊ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಇವಾಗ ಊಟ ಬಡಿಸ್ದೆ. ಹೇಗಿದೆ ಊಟ ಎಲ್ಲ? ತುಂಬ ಚೆನ್ನಾಗಿದೆಯಾ? ನಾನು ಮಾಡಿಲ್ಲ, ನಮ್ಮ ಅಮ್ಮ
ನಮ್ಮಮ್ಮ ಮಾಡಿರೋದು ಪಾಕಿಸ್ತಾನದಲ್ಲಿನ ಜೈಷ್ ಮೊಹಮ್ಮದ್ ಸಂಘಟನೆಯ ಕೈವಾಡವಿತ್ತು. ಹೀಗಾಗಿ ಭಾರತ ಪಾಕಿಸ್ತಾನದ ಒಳಗಡೆಯನ್ನು ಈ ಸೇರಿಸಿಕೊಂಡಿತ್ತು. ನನಗೆ ತುಂಬ ಇಷ್ಟ. ನಮ್ಮ ಮನೆ ತುಂಬ ಈ ಥರ ನೆಂಟರಿರಬೇಕು, ಎಲ್ರಿಗೂ ನಾನು ಹೊಟ್ಟೆ ತುಂಬ ಊಟ ಬಡಿಸಿ ಮತ್ತು ಎಲ್ಲರೂ ಈ ಥರ ಸೇರಬೇಕು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಜಾಸ್ತಿ ಇಷ್ಟ. ಸೊ ಅವತ್ತಿನ ದಿನ ನನಗೆ ಪೂಜೆ ಮಾಡಿದ್ದು ಎಷ್ಟು ಖುಷಿ ಇತ್ತು, ನಮ್ಮ ಮನೇಲಿ ಅಷ್ಟು ಜನ ಬಂದಿದ್ದು ಕೂಡ ಅಷ್ಟೇ ಜಾಸ್ತಿ ಖುಷಿ ಇತ್ತು. ಒಂಥರ ಡಿಫ್ರೆಂಟ್ ಥರದ ಸಂಭ್ರಮ ಅಂತಲೇ ಹೇಳ್ಬೋದು. ಸೊ ಆ ದೇವಿ ಆದಷ್ಟು ಬೇಗ ಈ ಒಂದು ಖುಷಿನ ನಾವು ನಮ್ಮ ಸ್ವಂತ ಮನೆಯಲ್ಲಿ ಕೂಡ ಮಾಡುವಂಥ ಒಂದು ಭಾಗ್ಯ ನಮಗೆ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಸೊ ಗೈಸ್, ಕೊನೆ ವಾರದ ಪೂಜೆಯಲ್ಲಿ 8 ಜನ ಮುತ್ತೈದರನ್ನ ಇದೇ ರೀತಿಯಾಗಿ ಒಟ್ಟಿಗೆ ಕೂರಿಸಿ ಅವ್ರಿಗೆ ಊಟ ಬಡಿಸಿ ಅದಾದಮೇಲೆ ಒಟ್ಟಿಗೆ ಅವ್ರಿಗೆ ಅರಿಶಿನ ಕುಂಕುಮ ಮತ್ತು ಆ ಬುಕ್ಕನ್ನು ಮರೀದಂತೆ ಕೊಡಬೇಕು. ಸೊ ಇದು ಮೇನ್. ಇಷ್ಟು ಮಾಡಿದಾಗ ನಮಗೆ ಆ ಪೂಜೆಯ ಕಂಪ್ಲೀಟ್ ಒಂದು ಲಾಭ ಏನಿದೆ ಅದು ಸಿಗುತ್ತೆ ಅಂತ ಆ ಬುಕ್ಕಲ್ಲೇ ಬರೆದಿದ್ದಾರೆ. ಸೊ ಆ್ಯಂಡ್ ಫೈನಲಿ ಅದು ಅದೇ ರೀತಿಯಾಗಿ ಆಯಿತು. ನಂಗೆ ತುಂಬಾ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಇವತ್ತಿನ ದಿನ ಫಸ್ಟು ನಾವು ನಮ್ಮ ಲಕ್ಷ್ಮೀದೇವಿಗೆ ಏನು 8 ಜನ ಲಕ್ಷ್ಮೀದೇರಿದ್ರಲ್ಲ, ಲಕ್ಷ್ಮೀದೇವಿಗೆ ಫಸ್ಟು ಊಟಕ್ಕೆ ಬಡಿಸಿ ಅದಾದಮೇಲೆ ಮನೇಲಿದ್ದಂಥ ಗಂಡಸರಿಗೆ ಊಟನ ಬಡಿಸಿ. ಯೂಶ್ವಲಿ ಯಾವಾಗಲೂ ನಾವು ಫಸ್ಟು ಗಂಡಸ್ರಿಗೆ ಊಟ ಮಾಡೋದಾದಮೇಲೆ ಹೆಂಗಸರು ಊಟ ಮಾಡ್ತೀವಿ. ಬಟ್ ಈ ಸತಿ ಏನಪ್ಪ ಅಂದರೆ ಫಸ್ಟು ನಮ್ಮ ಮಹಾಲಕ್ಷ್ಮೀದೇವರು 8 ಜನ ಯಾರಿದ್ರಲ್ಲ ಅವರೆಲ್ಲರೂ ಫಸ್ಟ್ ಊಟ ಮಾಡಿಬಿಡ್ಲಿ, ಅದಾದಮೇಲೆ ನಾವೆಲ್ಲರೂ ಊಟ ಮಾಡೋಣ, ಗಂಡಸರೆಲ್ಲ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದು. ಆ್ಯಂಡ್ ಫೈನಲಿ ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹಾಗೂ ಅಡುಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಅಡುಗೆ ಪ್ರತಿಯೊಂದೂ ಅಷ್ಟೇ ಟೇಸ್ಟಿಯಾಗಿತ್ತು. ಕಾಳುಗೊಜ್ಜು ಅಂತೂ ನಮ್ಮಮ್ಮ ಮಾಡೋ ಕಾಳುಗೊಜ್ಜು ಮಾತ್ರ ಅದನ್ನ ಯಾರೂ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಒಂದೊಂದು ಸತಿ. ಆ್ಯಂಡ್ ಗೈಸ್, ಫೈನಲಿ ಪೂಜೆ ಎಲ್ಲ ಮುಗೀತು, ಊಟ ಎಲ್ಲ ಕೂಡ ಆದಮೇಲೆ ಇವಾಗ ಎಲ್ಲರೂ 8 ಜನ ಮುತ್ತೈದರನ್ನು ಕೂರಿಸಿ ಮತ್ತು ಅವರಿಗೆ ಅರಿಶಿನ ಕುಂಕುಮ ಇಟ್ಟು ಅವ್ರಿಗೆ ಆ ಒಂದು ಬುಕ್ಕು, ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಹೂವನ ಕೊಟ್ಟೆ. ಬಟ್ ಏನಪ್ಪ ಅಂದರೆ ಫೈನಲಿ ಲಾಸ್ಟಲ್ಲಿ ಮೇಘನಾಗೆ ಕೊಟ್ಟನಲ್ಲ, ಸೊ ಅವ್ರಿಗೆ ಬುಕ್ ಮಿಸ್ ಆಯಿತು. ಈ ಕಡೆಯಿಂದ ಬಂದೆ ಹಿಂಗೆ ರೌಂಡು, ಅವ್ರಿಗೆ ಬುಕ್ ಮಿಸ್ ಆಯಿತು. ಯಾಕಪ್ಪ ಅಂದರೆ ಮೇಲ್ಗಡೆ ಮನೆಯವ್ರನ್ನೆಲ್ಲ ಕರೆದಿದ್ನಲ್ಲ, ಸೊ ಅವ್ರಿಗೆ ಅಲ್ಲೊಂದೆರಡು ಬುಕ್ ಹೋಯಿತು. ಅದರಿಂದ ಮೇಘನಾಗೆ ಇಲ್ಲಿ ಬುಕ್ ಮಿಸ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಗೊತ್ತಾ, ಇನ್ನೊಂದು ಲೈಕ್ ಲಾಸ್ಟ್ ಟೈಮ್ ಮೇಘನ ಪೂಜೆ ಮಾಡಿದಾಗ ನನಗೆ ಅವತ್ತಿನ ದಿವಸ ಹೋಗೋಕ್ಕಾಗಿಲ್ಲ, ನಾನು ಹೋಗೋವಾಗಿರಲಿಲ್ಲ ಅಂತ ಹೋಗೋಕ್ಕಾಗಿರಲಿಲ್ಲ. ನನಗೋಸ್ಕರ ಇಟ್ಟಿದ್ದಂಥ ಬುಕ್ ಬೇರೆಯವ್ರಿಗೆ ಹೋಯಿತು. ಈ ಸತಿ ಕೂಡ ಅಷ್ಟೇ ಮೇಘನಾಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಮೇಘನ ಹೇಳಿದರು ನಾನು ಬುಕ್ ಮಾತ್ರ ಇಸ್ಕೋತೀನಿ ಅಂತ. ಅದು ಹೀಗೆ ಮಿಸ್ ಆಯಿತು. ಬಟ್ ಕೆಲವೊಂದು ಕಾರಣಗಳಿಂದನೇ ಮಿಸ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಫೈನಲಿ ಗೈಸ್ ಎಲ್ಲ ಆಯಿತು. ಇವಾಗ ಎಲ್ರಿಗೂ ಅಕ್ಷತೆ ಕೊಟ್ಟು ಮತ್ತು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ. ಎಲ್ಲ ಲೈನ್ ಎಲ್ಲ ಲೈನ್ ನಿಂತ್ಕೊಂತಾರೆ. ನೀವು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಎಲ್ಲ ಒಳ್ಳೇದಾಗ್ಲಿ ಅಕ್ಕ ಅನ್ಕೊಂಡಿರೋ ಎಲ್ಲಾನು ಆಗ್ಲಿ, ಎಲ್ಲ ನೆರವೇರ್ಲಿ, ಜಗಳ ಕಡಿಮೆ ಮಾಡು. ಮೇಘನಾಥ್ ಕೈನೇ ಮುಗಿ ಹೋಗ್ಲಿ, ಕೈ ನಾನು ನಿಮ್ಗೆ ಯಾವಾಗಲೂ ಒಳ್ಳೆಯ ಮನೇಲೆ ದೇವಿ ಇದ್ದಾವೆ. ಅದಕ್ಕೆ ದೇವಿ ಅಲ್ಲೇ ಸ್ಟಾಪ್ ಮಾಡಿದ್ರು ನೋಡ್ರಿ. ಈ ದೇವಿ ಮನೇಲಿ ಇದ್ದಾಳೆ, ದೇವಿ ಅನ್ಕೊಂಡಿರೋದೆಲ್ಲ ನಿಮ್ಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ ಫಸ್ಟ್ ನಮಗಾಗಿ.
ಆಯ್ತು 8 ವಾರ ಫುಲ್ಫಿಲ್ ಅಂದ್ರೆ ಒಂಥರ ಚೆನ್ನಾಗಾಯ್ತು. ಚೆನ್ನಾಗಾಯ್ತು ಎಲ್ಲ. ನಾನು ಅನ್ಕೊಂಡೆ actually ನನಗೆ ತುಂಬಾ ಖುಷಿ ಆಯ್ತು, ಸಮಾಧಾನ ಆಯ್ತು. ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ನಾವು ಹಾಡಾಡಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಅಲ್ವಾ ಸರ್? ನನಗೆ ಫಸ್ಟ್ ಟೈಮ್ ಇಷ್ಟು ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ಎಲ್ಲದಕ್ಕೂ ಕಾಲೇಜ್ ಕೊಟ್ಟಿದ್ದು. ಹೌದಾ? ನಾನು ಅವ್ರು 2 ಅವರ್ ವಿಡಿಯೋ ಕಾಲಲ್ಲಿ ಇರ್ತಾ ಇದ್ರು. ಅಲ್ಲೋ ಎಲ್ಲರೂ ಇಟ್ಟಿರ್ತಿದ್ರು, ನಾನು ನೋಡ್ತಿದ್ದೆ. ಪ್ರತಿ ವಾರ ನೋಡಿದ್ದಾರೆ, ಒಂದು ವಾರನೂ ಮಿಸ್ ಮಾಡಿಲ್ಲ ಬೇಗ. ನಮಗೂ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ವರ್ಷ ಪ್ರತಿ ವಾರ ಗ್ರೂಪ್ ಕಾಲ್ ಮಾಡ್ಬಿಡ್ತೀನಿ, ಗ್ರೂಪ್ ವಿಡಿಯೋ ಕಾಲ್. ಇಲ್ಲ ಅಂತ ನೀವು ಮಾಡ್ತೀರಲ್ಲ ನೆಕ್ಸ್ಟ್ ಮಂತ್ ಬರೀರಿ ನಮ್ಮನ್ನ. ಖಂಡಿತ ಎಲ್ಲರೂ ಕರಿತೀನಿ. ಎಲ್ಲ ಒಂದೊಂದು ಲಕ್ಷ್ಮಿ ತರ ರೆಡಿ ಆಗ್ಬಿಡ್ಬೋದು. ಡ್ರೆಸ್ ಎಲ್ಲ ಲಕ್ಷ್ಮಿ ಸೀರೆ ಬೇಕಾದ್ರೆ ಕೊಡ್ತೀನಿ, ಎಲ್ಲರೂ ರೆಡಿ ಆಗ್ಬಿಡ್ಬೋದು. ಇದೇ ಮಾತು, ಇದೇ ಮಾತು. ಸರಿನಾ? ಮಾಡ್ಕೋಬೇಕಾಗಿತ್ತು. ನೆಕ್ಸ್ಟ್ ನಾನು ಪೂಜೆ ಮಾಡ್ತೀನಿ. ನೆಕ್ಸ್ಟ್ ನಾನು ವ್ರತ ಮಾಡ್ತೀನಿ, ವೈಭವ ಲಕ್ಷ್ಮಿ ವ್ರತ ಮಾಡುವಾಗ ಏನ್ ಮುತ್ತೈದೆಯರು ಬರ್ತಾರಲ್ಲ ನನ್ನ ಮನೆಗೆ, ಅವ್ರಿಗೆ ನಾನು ರೇಷ್ಮೆ ಸೀರೆ ಕೊಟ್ಟು ಅರ್ಶನ ಕೊಡ್ತೀನಿ. ಹಂಗಾರೆ ಒಂದ್ ನಿಮಿಷ ನನ್ ಡೌಟ್ ಇದೆ, ವಾರ ವಾರ ನಾವು ಬರ್ತೀವಲ್ಲ, ವಾರ ವಾರ ರೇಷ್ಮೆ ಸೀರೆ ಕೊಡ್ತೀರಾ? ಈಗ ನೀವು ಹೇಳಿರ್ಲಿಲ್ಲ, ಅದು ವಾರ ಬ್ಲೌಸ್ ಪೀಸ್ ತರಬೇಕಿತ್ತು ನನಗೆ. ಏನಂದ್ರೆ ಅಭ್ಯಾಸ ಬೇಜಾರು ಮಾಡ್ಕೊಂತಾರೆ. ಲಕ್ಷ್ಮಿನೇ ಕೇಳ್ತೀವಿ. ಅಮ್ಮ ಅಷ್ಟು ಜನ ಅರ್ಶನ ಕುಂಕುಮ ಕೊಡ್ತಾರೆ, ಅಷ್ಟು ರೇಷ್ಮೆ ಸೀರೆ ಕೊಟ್ಟು ಏನ್ ಮಾಡ್ತೀನಿ? ಒಂದೇ ಇಷ್ಟ ಎತ್ತಿರಬೇಕು ಅಂತ ಇದು ನನ್ನ ಮೊಮ್ಮಗ ದೇವರತ್ತ ನಮ್ಮಮ್ಮಗ ದೇವರತ್ತ ಮೊಮ್ಮಗ. ಯಾಕೋ ಅಕ್ಕ ಮೇಲಿನ ಹತ್ರ ಬೆಳಗ್ಗೆ ಬಂದದಕ್ಕೂ ಅನ್ಕೊಂಡು ಅವ್ನ ಕಡೆ ಅಕ್ಕ. ಆಮೇಲೆ ಸೈಲೆಂಟ್ ಏನು ಅಷ್ಟು ಕ್ಲೋಸ್ ಮಾಡ್ಕೊತಾವನೆ, ತುಂಬಾ ಕ್ಲೋಸ್ ಆಗ್ತಾವೆ. ಕುಂಚಿ ಹಾಯ್ ಹೇಳಮ್ಮ, ಹಾಯ್ ಹೇಳು ವಿಡಿಯೋಲಿ. ಸಿಂಬ ಒಬ್ಬಟ್ಟು ತಿಂತೀಯಾ? ಒಬ್ಬಟ್ಟು ತಿಂತೀಯಾ? ಮತ್ತೆ ತುಪ್ಪ ಬೇಕಾ? ನಿಂಗಾಗ್ಲಿ ಅಕ್ಕ? ए लच्छू ठीक से तू लाकर इन वीडियो ಎಲ್ಲ ಸ್ಪಾಯ್ಲ್ ಮಾಡ್ತಾಳೆ ಲಚ್ಚು. ಸೊ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಊಟ ಮತ್ತು ಎಲ್ಲರದ್ದು ಕಾಲೆಲ್ಲ ಮುಗಿದು ಬುಕ್ಕೆಲ್ಲ ಕೊಟ್ಟಾದಮೇಲೆ ಮೇಘನ ಕೂಡ ಹೊರಟರು, ಮತ್ತು ಸೌಂದರ್ಯ ಕೂಡ ಹೊರಟರು, ಹಾಗೂ ಕೃತಿಕಾ ಹಾಗೂ ಸುಮಂತ್ ಕೂಡ ಹೊರಟರು. ನೆಕ್ಸ್ಟ್ ಬರ್ತೀವಿ ಮತ್ತು ನೆಕ್ಸ್ಟ್ ವೀಕು ಅಂತ ಹೇಳಿಬಿಟ್ಟು ಅವರು ಕೂಡ ಹೊರಟರು. ಆ್ಯಂಡ್ ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ. ನಾನು ಮತ್ತು ಪುನೀತ್ ಇಬ್ಬರೇ ಇದ್ದಿದ್ದು. ಸೊ ಅವರು ನನ್ನ ಜೊತೆನೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ವಲ್ಲ, ಅದನ್ನೇ ತೊಗೊಂಡು ಊಟ ಮಾಡಬೇಕು ಅಂತ ಹೇಳಿದ್ರು. ಸೊ ಅದನ್ನೇ ಊಟ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿರೋರ್ದು ನೆರವೇರ್ಲಿ, ಪೂಜೆಲಿ ಕುತ್ಕೊಂಡಿರೋರ್ದು ನೆರವೇರ್ಲಿ. ರೆಡಿ ಮಾಡಿದಾಗ ಅಲ್ಲೇ ಕನಕಾಂಬರ ಬಿತ್ತು. ಅಕ್ಕ ನಿನ್ ಕೂದಲು ಹಿಂದೆ ತೆಗಿ ಸ್ವಲ್ಪ, ಸ್ಟಾರ್ಟಿಂಗ್ ಅಕ್ಕ ಎಲ್ಲ ರೆಡಿ ಮಾಡಿ ದೇವಿಗೆ ರೆಡಿ ಮಾಡೋ ಅಷ್ಟೇ. ಬೆಳಗ್ಗೆ ಇಲ್ಲಿ ಹೋಗಿರಂತ ರೈಮ ಮೈಗೆ ಇವತ್ತು ಚೆನ್ನೈ ಮನೆಯ ಸೊ ಕೊನೆಯದಾಗಿ ದೇವರಿಗೆ ಜೋಡಿ ದೀಪದ ಆರತಿನ ಮಾಡಿ ನಮ್ಮ ಪೂಜೆನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.